ಮೇಡಮ್, ನೀವೇನು ತಗೊಳೋದಿಲ್ಲ. ಯಾರಿಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಇದನ್ನಾದ್ರೂ ನೋಡಿ, ಇದು ಲೇಟೆಸ್ಟ್ ಆಗಿ ಬಂದಿರೋದು. ಬೇರೆ ಹೊಸ ಐಟಮ್ ಇಲ್ವಾ? ಇಲ್ಲಿರೋ ಎಲ್ಲಾ ಐಟಮ್ಸ್ ತೋರ್ಸದ್ನಲ್ಲ ಮೇಡಮ್. ಒಳಗೆ ಯಾವ್ದಾದ್ರು ಸ್ಟಾಕ್ ಇದ್ರೆ ತೋರ್ಸಿ. ಓಕೆ. ಏನ್ ಸರ್ ಇದು? ಒಳಗಡೆ ತುಂಬಾ ಹೆಣ್ಮಕ್ಳಿದಾರೆ, ಆದ್ರೆ ಯಾವ ಹುಡುಗಿನೂ ಏನೋ ತಗೊಳ್ಳೋ ತರ ಕಾಣ್ತಿಲ್ವಲ್ಲ. ಒಳಗಡೆ ಬಂದಿರೋ ಹುಡುಗಿರು ವಾಪಸ್ ಹೋಗೋ ತರ ಕಾಣ್ತಿಲ್ಲ. ನೀವ್ ನೋಡ್ತು ಅಂತಂದ್ರೆ ಕ್ಯಾಶ್ ಕೌಂಟರ್ ಅಲ್ಲಿ ಕೂತ್ಕೊಂಡು ವಾಕ್ ಮೇಲೆ ಹಾಡ್ ಕೇಳ್ತಿದ್ದೀರಾ. ಎಲ್ರು ನನ್ ಮಗ ಕಣ್ಣನ್ಗೋಸ್ಕರನೇ ಕಾಯ್ತಿದ್ದೀವಿ. ಅವನ್ನ ನೋಡೋದಕ್ಕೂ ಅವ್ನ್ ಕೊಡೋ ಬ್ಯೂಟಿ ಟಿಪ್ಸ್ಗೋಸ್ಕರ ಕಾಯ್ತಾ ಇದಾರೆ. ಸಿಟಿಲಿರೋ ಹೆಚ್ಚಿನ ಹೆಣ್ಮಕ್ಳು ನನ್ ಮಗ ಕೊಡೋ ಟಿಪ್ಸ್ ಇಂದನೇ ಸುಂದರವಾಗಿರೋದು. ಅವನೇನಾದ್ರೂ ಅಂಗಡಿ ಒಳಗ್ ಕಾಲಿಟ್ಟ ಅಂದ್ರೆ ಕ್ಯಾಶ್ ಕೌಂಟರ್ ಅಲ್ಲಿರೋ ಕಂಪ್ಯೂಟರ್ ತಾನಾಗೆ ಆನ್ ಆಗುತ್ತೆ. ಈಗ್ಲೂ ಯಾರಿಗಾದ್ರೂ ಟಿಪ್ಸ್ ಕೊಡ್ತಾನೆ ಇರ್ತಾನೆ. ಇನ್ನೇನು ಬಂದ್ಬಿಡ್ತಾನೆ. ಗುಡ್ ಮಾರ್ನಿಂಗ್ ಸರ್. ಹೇ ಕಣ್ಣನ್ ಬಂದಾಯ್ತು. ಹೇ ಕಣ್ಣ ಬಂದಾಯ್ತು. ಹಾಯ್ ಕಣ್ಣನ್. ಹಾಯ್ ಕಣ್ಣ. How are you? ಹಲೋ. ಯಾಕೆ ಕಣ್ಣನ್ ಇಷ್ಟ್ ಲೇಟು? ನಿನಗೋಸ್ಕರ ಎಷ್ಟೊತ್ತಿಂದ ಕಾಯ್ತಿದ್ದೀನಿ. ಇಲ್ಲಿಗೆ ಬಂದಿದ್ದೀನಲ್ಲ. ಕಣ್ಣನ್ ಇಲ್ಲಿ ಬನ್ನಿ ಇಲ್ಲಿ. ಹೇಳಿ ಗುಡ್ ಮೇಡಮ್. ಮಾರ್ನಿಂಗ್ ಸರ್. ನೋಡಿದ್ರ Good morning. ನನ್ನ ಮೇಡಮ್ ಅನ್ಬಿಟ್ರಲ್ಲ. ನಾನ್ ಚಿಕ್ಕ ವಯಸ್ಸಿನ ಹುಡುಗಿ ಸರ್. ನಮ್ಮ ಅಪ್ಪ ಅಮ್ಮಗ್ ನಾನು ಒಬ್ಳೆ ಮಗಳು ಅಂತ ಚೆನ್ನಾಗ್ ತಿನ್ಸಿ ಹೀಗ್ ದಪ್ಪ ಮಾಡ್ಬಿಟ್ಟಿದ್ದಾರೆ. ರೋಡಲ್ಲಿ ಹೋದ್ರೆ ಯಾವ ಹುಡುಗನು ನನ್ನ ತಿರ್ಗಿನೂ ಕೂಡ ನೋಡಲ್ಲ. ಇಷ್ಟು ದಪ್ಪ ಇರೋದು ನನ್ ತಪ್ಪ ಕಣ್ಣನ್? ಇಲ್ಲಿ ನೋಡಿ, ಬ್ಯೂಟಿ ಅನ್ನೋದು ಪ್ರತಿಯೊಬ್ಬರ ಕಣ್ಣಲ್ಲಿರುತ್ತೆ. ಆದ್ರೆ ನಾವು ಕೂಡ ನಮ್ಮನ್ನ ಡೆವಲಪ್ ಮಾಡ್ಬೇಕು. ಈಗ ನೀವು ತುಂಬಾ ದಪ್ಪ ಇದ್ದೀರಾ, ಇಂಥ ಚೂಡಿದನ್ನ ನೀವು ಹಾಕೊಂಡ್ರೆ ಬ್ಯಾರಲ್ಗೆ ಬಟ್ಟೆ ಸುತ್ತಿರಂಗಿರಲ್ವಾ? ನಿಮ್ಮಂತ ಹೆಣ್ಮಕ್ಳು ಸ್ಟ್ರೈಟ್ ಆಗಿರೋ ಬಟ್ಟೆನ ಹಾಕೋಬೇಕು. ಅವಾಗ್ಲೇ ಸ್ವಲ್ಪ ಹೈಟ್ ಗೊತ್ತಾಗುತ್ತೆ. ಈಗ ನಿಮ್ ಮುಖ ಒಳ್ಳೆ ಕೋಳಿ ಮೊಟ್ಟೆ ತರ ಚಿಕ್ಕದಾಗಿದ್ರೆ ಆಗ ನಿನ್ ಕಿವಿಲಿ ಉಯ್ಯಾಲೆ ಆಡ್ದಂಗಿರುತ್ತೆ. ಅಷ್ಟು ದೊಡ್ಡ ಇಯರಿಂಗ್ಸ್ ಹಾಕೊಂಡಿದ್ದೀರಾ. ಇವಾಗ ನೀವು ಚಿಕ್ಕದಾಗಿ ನಿಮ್ಮ ಕಿವಿಗೆ ಇಯರಿಂಗ್ಸ್ ಹಾಕೋಬೇಕು. ನೀವು ಫಸ್ಟ್ ಫ್ಲೋರ್ಗೆ ಹೋಗಿ ನಿಮ್ಗೆ ಚಿಕ್ಕ ಇಯರಿಂಗ್ಸ್ ಸಿಗುತ್ತೆ. ಕರ್ಕೊಂಡು ಹೋಗಿ. ಓಕೆ ತುಂಬಾ ಸರ್. ಥ್ಯಾಂಕ್ಸ್ ಕಣ್ಣನ್. ಇಟ್ಸ್ ಓಕೆ.